ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರುನಾಡ ಕನ್ನಡ ಕುಕಿಂಗ್ ಚಾನಲ್. ನಾನಿವತ್ತು ತುಂಬಾ ಟೇಸ್ಟಿಯಾಗಿರುವಂತಹ ಜಾಮೂನ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲೂ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಜಾಮೂನ್ ಯಾವ ರೀತಿ ಮಾಡಬೇಕನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೋಡೋಕ್ಕೂ ಮುಂಚೆ ಹೊಸದಾಗೆಲ್ಲ ಯಾರ್ಯಾರು ನೋಡ್ತಿದ್ದೀರೋ ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಒತ್ತಿ ನಾವು ಹಾಕುವಂಥ ಎಲ್ಲ ವಿಡಿಯೋನ ನೀವೇ ಮೊದಲಿಗೆ ನೋಡ್ಬೋದು. ನಾವೆಲ್ಲ ಜಾಮೂನ್ ಹಿಟ್ಟಿಲ್ದೇ ಜಾಮೂನ್ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಳ್ತೀವಿ. ಆದರೆ ಇವತ್ತು ಮನೇಲಿರುವಂಥ ಸಾಮಗ್ರಿನ ಬಳಸ್ಕೊಂಡು ತುಂಬಾ ಟೇಸ್ಟಿಯಾಗಿರುವಂತಹ ಜಾಮೂನ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಒಂದ್ಸಲ ಈ ರೀತಿ ಜಾಮೂನ್ನ ಮಾಡಿದ್ರೆ ಅಂಗಡಿಲಿ ತರುವ ಪ್ಯಾಕೆಟ್ ಜಾಮೂನ್ನ ಬಿಟ್ಟೇ ಬಿಡ್ತಾರೆ, ಅಷ್ಟು ಸೂಪರಾಗಿರುತ್ತೆ. ಈಗ ಜಾಮೂನ್ನ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ 1 ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ. ಹಾಗೆಯೇ ಹಾಲಿನ ಪೌಡರ್ 1 ಕಪ್ಪಿನಷ್ಟು, 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ, ಇದನ್ನು ಹಾಕ್ಕೊಂಡೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೇನೆ ಈಗ ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಹಾಗೆಯೇ ತುಪ್ಪವನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಜಾಮೂನ್ ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ, ಈಗ 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಒಂದು ಉಂಡೆ ಕಟ್ಟಿದರೆ ಒಂದು ಉಂಡೆ ಆಗಬೇಕು, ಆ ರೀತಿ ಬಂದರೆ ನಿಮಗೆ ಜಾಮೂನ್ ಮಾಡಲು ತುಪ್ಪ ಹಾಕ್ಕೊಂಡಿದ್ರಲ್ಲ ಅದು ಸಾಕಾಗುತ್ತೆ ಅಂತ. ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಉಂಡೆ ಕಟ್ಟಿ ನೋಡ್ತಾ ಇದ್ದೀನಿ. ಇದು ಒಂದು ಉಂಡೆ ಬರ್ತಾ ಇಲ್ಲ, ಹಾಗಾಗಿ ನಾನೀಗ ಮತ್ತೆ ಇದಕ್ಕೆ 1 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಕೈಯಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನೀಗ ಮೈದಾ ಹಿಟ್ಟು ಹಾಗೆಯೇ ಹಾಲಿನ ಪೌಡ್ರನ್ನ ತೊಗೊಂಡಿದ್ನಲ್ಲ, ಅದರಲ್ಲೇ 1 ಕಪ್ಪಿನಷ್ಟು ಹಾಲನ್ನು ತೊಗೊಂಡು ಇದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಪೂರ್ತಿ ಹಾಲನ್ನು ಒಂದೇ ಸಲ ಹಾಕ್ಕೊಳ್ಳೋಕೆ ಹೋಗಬಾರ್ದು, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ನಿಮಗೆ ಹಿಟ್ಟು ಕರೆಕ್ಟ್ ಅಳತೆಯಲ್ಲಿ ಬಂದಿದೆ ಎಂದಾಗ ನೀವು ಹಾಲನ್ನು ಹಾಕ್ಕೊಳ್ಳೋಕೆ ಹೋಗಬಾರ್ದು, ಹಾಗಾಗಿ ನೋಡಿ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈಗ ನೋಡಿ, ಪೂರ್ತಿ ಹಾಲನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪಿನಷ್ಟು ಮೈದಾ ಹಿಟ್ಟು ಹಾಗೆಯೇ 1 ಕಪ್ಪಿನಷ್ಟು ಹಾಲಿನ ಪೌಡರ್, 1 ಕಪ್ಪಿನಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಇದು ಕರೆಕ್ಟ್ ಅಳತೆ ಅಂತಲೇ ಹೇಳ್ಬೋದು. ನೀವು ಮೆಜರ್ಮೆಂಟನ್ನು ಒಂದೇ ಅಳತೆಯಲ್ಲಿ ತಗೊಳ್ಬೇಕಾಗುತ್ತೆ. ನೀವು ಕಪ್ಪಿಲ್ಲ ಅಂದರೆ ಲೋಟದಲ್ಲಿ ಕೂಡ ಈ ಅಳತೆನ ತೊಗೊಳ್ಬೋದು. ನೋಡಿ, ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಇದು ಸ್ವಲ್ಪ ತೆಳುವಾಗಿರಬೇಕು, ಆ ರೀತಿ ನೀವು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಗಟ್ಟಿಗಾಗಿದೆ ಅಂದರೆ ಇನ್ನೂ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಬೋದು. ನೀವು ನೀರೇನು ಹಾಕೋಕ್ಕೆ ಹೋಗಬೇಡಿ, ಹಾಲಲ್ಲಿ ಕಲಿಸೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೊಳ್ಳೋಣ. 2 ಕಪ್ಪಿನಷ್ಟು ಸಕ್ಕರೆನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1/2 ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ಕಪ್ ಸಕ್ಕರೆಗೆ 1/2 ನೀರನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಪಾಕ ತುಂಬಾ ಬೇಗ ರೆಡಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ 2 ಕಪ್ಪಿನಷ್ಟು ಸಕ್ಕರೆಗೆ 1/2 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಸಕ್ಕರೆ ಎಲ್ಲ ಕರಗಿದೆ, ಪಾಕ ಕುದೀತಾ ಇದೆ. ಈ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆಯೇ ಕೇಸರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೇಸರಿ ಹಾಗೆ ಏಲಕ್ಕಿ ಪುಡಿ ಸೇರಿಸೋದ್ರಿಂದ ಜಾಮೂನಿನ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಕಲಸಿಟ್ಟಿರುವಂಥ ಹಿಟ್ಟನ್ನು ಚೆನ್ನಾಗಿ ಈಗ ಒಂದು ಸಲ ಮಿತ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿತ್ಕೊಂಡು ನಾವು ಮಾಮೂಲಿ ಯಾವ ರೀತಿ ಜಾಮೂನ ಮಾಡ್ತೀವೋ ಆ ರೀತಿ ಉಂಡೆಗಳನ್ನ ತಗೊಂಡು ಅದನ್ನು ರೌಂಡ್ ಶೇಪಲ್ಲಿ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಗುಲಾಬ್ ಜಾಮೂನ ಮಾಡಬೇಕಿದ್ರೆ ಉಂಡೆಗಳನ್ನ ಸ್ವಲ್ಪ ದಪ್ಪವಾಗಿ ರೆಡಿ ಮಾಡ್ಕೊಳ್ಬೇಕು. ಆಗ ನಿಮಗೆ ತುಂಬಾ ಸಖತ್ತಾಗಿ ಕಾಣುತ್ತೆ ನೋಡೋಕ್ಕೆ, ಮತ್ತು ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಪಾಕ ರೆಡಿಯಾಗಿದೆ. ಈಗ ಜಾಮೂನ್ ಫ್ರೈ ಮಾಡಲು ಎಣ್ಣೆಯನ್ನು ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಣ್ಣೆಯನ್ನು ತುಂಬ ಹೊತ್ತು ಕಾಯಿಸ್ತಾ ಇಲ್ಲ, ಒಂದು ಮೀಡಿಯಮ್ ಅಳತೆಯಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ. ತುಂಬ ಹೊತ್ತು ಎಣ್ಣೆಯನ್ನು ಕಾಯಿಸಿದರೆ ನೀವು ಜಾಮೂನ್ ಹಾಕಿದ ತಕ್ಷಣ ಅದು ಕಪ್ಪಾಗಿ ಹೋಗ್ಬಿಡುತ್ತೆ, ಆಮೇಲೆ ಎಲ್ಲ ಬಿರುಕು ಬಿಟ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆಯನ್ನು ಕಾಯಿಸ್ಕೊಂಡು ನಾವು ಇದನ್ನು ಹಾಕ್ಕೊಳ್ಬೇಕಾಗುತ್ತೆ. ನೀವು ಈ ರೀತಿ ಸ್ವಲ್ಪ ಎಣ್ಣೆಯನ್ನು ಕಾಯಿಸೋದ್ರಿಂದ ನಿಮಗೆ ಜಾಮೂನ್ ತುಂಬಾ ಚೆನ್ನಾಗಿ ಬೇಯುತ್ತೆ ಮತ್ತು ಎಲ್ಲೂ ಕೂಡ ಒಡ್ಕೊಳೋದಿಲ್ಲ, ತುಂಬಾ ಸಖತ್ತಾಗಿ ಬರುತ್ತೆ. ನೋಡಿ, ಈಗ ನಾನು ಎಲ್ಲ ಜಾಮೂನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಮೊದಲಿಗೆಲ್ಲ ಯಾರ್ಯಾರು ನಮ್ಮ ಚಾನಲ್ನ ವೀಕ್ಷಿಸ್ತಾ ಇದ್ದೀರೋ ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಒತ್ತಿ ನಾವು ಹಾಕುವಂಥ ಎಲ್ಲ ವಿಡಿಯೋನ ನೀವು ನೋಡ್ಬೋದು. ನೀವು ಎಣ್ಣೆ ಒಳಗೆ ಜಾಮೂನು ಉಂಡೆ ಹಾಕಿದ ತಕ್ಷಣ ನೀವು ಅದನ್ನು ಕೈಯಾಡ್ತಾನೆ ಇರಬೇಕು, ಇಲ್ಲಾಂದರೆ ಅದು ತಳ ಹಿಡಿಯುತ್ತೆ. ಹಾಗಾಗಿ ಆದಷ್ಟು ಈ ರೀತಿ ಚೆನ್ನಾಗಿ ಕೈಯಾಡ್ಕೊಳ್ಳಿ. ನೋಡಿ, ಈಗ ಕೈಯಾಡ್ತಾ ಇದ್ದೀನಿ ನಾನು. ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಬೇಕು. ಕಲರೆಲ್ಲ ಪೂರ್ತಿ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕು. ಆಗ ನಿಮಗೆ ಜಾಮೂನ್ ತುಂಬಾ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ನೀವು ಐ ಫ್ಲೇಮಲ್ಲಿ ಉರಿನ ಇಟ್ಕೊಳಕ್ಕೆ ಹೋಗಬೇಡಿ, ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೀವು ಐ ಫ್ಲೇಮಲ್ಲಿಟ್ಟರೆ ನಿಮಗೆ ಮೇಲೆಲ್ಲ ಅದು ಕಲರ್ ಚೇಂಜ್ ಆಗಿರುತ್ತೆ, ಅದರ ಒಳಗಡೆ ಹಸಿ ಹಸಿಯಾಗಿರುತ್ತೆ. ಹಾಗಾಗಿ ಆದಷ್ಟು ಜಾಮೂನ್ನ ಫ್ರೈ ಮಾಡಬೇಕಿದ್ರೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ
ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ಕಲರೆಲ್ಲ ಚೇಂಜ್ ಆಗಬೇಕು, ಆ ರೀತಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಎಲ್ಲೂ ಕೂಡ ಒಡ್ಕೊಂಡಿಲ್ಲ, ಆ ರೀತಿ ಬಂದಿದೆ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಪ್ಯಾಕೆಟ್ ಜಾಮೂನ್ ಮಾಡ್ತಿರಲ್ವ, ಅದಕ್ಕಿಂತಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಅದಕ್ಕಿಂತಲೂ ತುಂಬಾ ಚೆನ್ನಾಗಿ ಬರುತ್ತೆ. ಇದೆಲ್ಲ ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಈಗ ತೆಗೆದು ನಾವು ಸಕ್ಕರೆ ಪಾಕದೊಳಗೆ ಸೇರಿಸ್ಕೊಳ್ಬೇಕಾಗುತ್ತೆ. ತುಂಬಾ ಟೇಸ್ಟಿಯಾಗಿರುವಂಥ ಜಾಮೂನ್ ಇವಾಗ ರೆಡಿಯಾಗಿದೆ. ನೋಡಿ, ಸಕ್ಕರೆ ಪಾಕಕ್ಕೆ ಹಾಕೊಳ್ತಾ ಇದ್ದೀನಿ. ಇದನ್ನು ನಾವು ಒಂದು 3 ನಿಮಿಷಗಳ ಕಾಲ ನೆನೆಸ್ಕೊಳ್ಬೇಕು. ಆಗ ನಿಮಗೆ ಟೇಸ್ಟಿಯಾಗಿರುವಂಥ ಜಾಮೂನ್ ರೆಡಿಯಾಗುತ್ತೆ. ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ. ಅಷ್ಟು ಸೂಪರಾಗಿರುತ್ತೆ ಈ ಜಾಮೂನ್. ಪ್ಯಾಕೆಟ್ ಜಾಮೂನ್ಗಿಂತ ಈ ಜಾಮೂನು ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಮನೆಯಲ್ಲೇ ಯಾವ ರೀತಿ ಜಾಮೂನ್ನ ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ. ನೋಡಿ, ಈಗ ತೋರಿಸ್ತಾ ಇದ್ದೀನಿ ಒಂದು ಜಾಮೂನ್ನ ಕಟ್ ಮಾಡಿ ಯಾವ ರೀತಿ ಬರ್ತಾ ಇದೆ ಅಂತ. ತುಂಬಾ ಸಾಫ್ಟಾಗಿ ತುಂಬಾ ಸಖತ್ತಾಗಿದೆ ಜಾಮೂನ್. ಒಂದ್ಸಲ ಈ ರೀತಿ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ. ಅಷ್ಟು ಸೂಪರಾಗಿರುತ್ತೆ. ಇವತ್ತು ನಾನು ಮನೇಲಿರುವಂಥ ಸಾಮಗ್ರಿಗಳಲ್ಲಿ ಯಾವ ರೀತಿ ಗುಲಾಬ್ ಜಾಮೂನ್ನ ಮಾಡಬೇಕನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋ ನೋಡ್ತಾ ಇರಿ. ಧನ್ಯವಾದಗಳು.